ವೆಲ್ಕಮ್ ಟು ನಾಲೆಜ್ ಇಸ್ ದಿ ಪವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ನಡೆಸುವಂತಹ CHSL ಎಕ್ಸಾಮ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಮೊದಲಿಗೆ SSC CHSL ಎಕ್ಸಾಮ್ ಅಂದರೆ ಏನು, ಈ ಎಕ್ಸಾಮು ಎಷ್ಟು ಟೈರ್ನಲ್ಲಿ ನಡೆಯುತ್ತೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇದೆ, ಇದಕ್ಕೆ ಏಜ್ ಕ್ವಾಲಿಫಿಕೇಷನ್ ಏನು, ಹಾಗೆಯೇ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಯಾವ ಥರ ಇದೆ, ಈ ಪೋಸ್ಟ್ನ ಸ್ಯಾಲ್ರಿ ಯಾವ ಥರ ಇದೆ, ಹಾಗೆ ಇನ್ನೂ ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ SSC CHSL ಅಂದರೆ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕಂಡಕ್ಟ್ ಮಾಡುವ ಗ್ರೂಪ್ ಸಿ ಪೋಸ್ಟ್ ಸಲುವಾಗಿ ನಡೆಸುವಂಥ ಒಂದು ಎಕ್ಸಾಮ್ ಆಗಿದೆ. ಇನ್ನು CHSL ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್. ಇದು ಒಂದು PU ಲೆವೆಲ್ದ ಒಂದು ಎಕ್ಸಾಮ್ ಆಗಿದೆ. ಇನ್ನು ಇದು ಯಾವ್ಯಾವ ಪೋಸ್ಟ್ಗೆ ನೋಟಿಫೈ ಆಗಿದೆ ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ LDC ಪೋಸ್ಟು, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ JSA, ಪೋಸ್ಟಲ್ ಅಸಿಸ್ಟೆಂಟ್ PA, ಸಾರ್ಟಿಂಗ್ ಅಸಿಸ್ಟೆಂಟ್ SA, ಡಾಟಾ ಎಂಟ್ರಿ ಆಪರೇಟರ್ DEO, ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A. ಈ ಎಲ್ಲ ಪೋಸ್ಟ್ಗೆ ನೋಟಿಫಿಕೇಷನ್ ಇಶ್ಯೂ ಆಗಿದೆ. ಇನ್ನು ನಂಬರ್ ಆಫ್ ಪೋಸ್ಟು ಎಷ್ಟಿದೆ ಅಂತ ಇನ್ನೂ ಅವರು ಅಪ್ಡೇಟ್ ಕೊಟ್ಟಿಲ್ಲ. ಇದನ್ನು ನಂತರದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನು ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಈ ಎಕ್ಸಾಮ್ಗೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಯಾವ ಥರ ಇದೆ ಅಂತ ನೋಡೋದಾದರೆ, ಫಾರ್ ದಿ ಪೋಸ್ಟು LDC ಲೋವರ್ ಡಿವಿಷನ್ ಕ್ಲರ್ಕು, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್, ಡಾಟಾ ಎಂಟ್ರಿ ಆಪರೇಟರ್, ಇವೆಲ್ಲ ಪೋಸ್ಟ್ಗೆ PUC ಆಗಿರಬೇಕು, 12th ಇಕ್ವಲೆಂಟ್. ಹಾಗೆಯೇ ರಿಕಗ್ನೈಸ್ಡ್ ಬೋರ್ಡ್ದು ಒಂದು ಇದು ಇರಬೇಕು ಸರ್ಟಿಫಿಕೇಟು. ಇನ್ನು ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಪೋಸ್ಟ್ಗೆ 12th ಪಾಸ್ ಆಗಿರಬೇಕು, ಅದರಲ್ಲಿ ಸೈನ್ಸ್ ಸಬ್ಜೆಕ್ಟು, ಅದರಲ್ಲಿ ಪರ್ಟಿಕ್ಯುಲರ್ ಮ್ಯಾಥಮೆಟಿಕ್ಸ್ನ ಪಾಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಾಮ್ದು ಶೆಡ್ಯೂಲ್ ಯಾವ ಥರ ಇದೆ ಅಂತ ನೋಡೋದಾದರೆ, ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನ್ ಕಳಿಸ್ಲಿಕ್ಕೆ ಟೈಮು ಡೇಟ್ ಯಾವಾಗಿನಿಂದ ಅಂದರೆ ಫೆಬ್ರವರಿ 1ನೇ ತಾರೀಕಿನಿಂದ ಮಾರ್ಚ್ 7/3/2022 ಇಲ್ಲಿಯವರೆಗೂ ಟೈಮ್ ಇದೆ. ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 7/3/2022. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪಿ ಪೇಮೆಂಟ್ ಮಾಡಲಿಕ್ಕೆ 8/3/2022 ಟೈಮ್ ಇದೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಜನ್ರೇಷನ್ ಆಫ್ ಆಫ್ಲೈನ್ ಚಲನ್, ನಾವು ಆಫ್ಲೈನಲ್ಲಿ ಚಲನ್ನ ಜನ್ರೇಟ್ ಮಾಡಲಿಕ್ಕೆ 9/3/2022 ಟೈಮ್ ಇದೆ. ಹಾಗೆಯೇ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಥ್ರೂ ಚಲನ್, ನಾವು ಪೇಮೆಂಟ್ ಮಾಡಲಿಕ್ಕೆ 10/3/2022 ಟೈಮ್ ಇದೆ. ಡೇಟ್ಸ್ ಫಾರ್ ವಿಂಡೋ ಫಾರ್ ಅಪ್ಲಿಕೇಶನ್ ಕರೆಕ್ಷನ್, ನಾವೇನಾದರೂ ಸ್ವಲ್ಪ ಕರೆಕ್ಷನ್ ಇದ್ದರೆ ಅದನ್ನು 11/3/2022 15/3/2022 5 ದಿನಗಳವರೆಗೆ ಇದು ಕರೆಕ್ಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದರೆ ಇದರಲ್ಲಿ ಟೈರ್ 1, ಟೈರ್ 2, ಟೈರ್ 3 ಅಂತ 3 ಥರದ ಎಕ್ಸಾಮಿನೇಷನ್ ಇರುತ್ತೆ. ಅದರಲ್ಲಿ ಟೈರ್ 1 ಮೇ ತಿಂಗಳ 2022 ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಡೇಟ್ನ ಇನ್ನೂ ಮೆನ್ಷನ್ ಮಾಡಿಲ್ಲ. ಡೇಟ್ಸ್ ಫಾರ್ ಟೈರ್ 2 ಎಕ್ಸಾಮಿನೇಷನ್ ಟು ಬಿ ನೋಟಿಫೈಡ್ ಲೆಟರ್ ಅಂತ ಹೇಳಿದ್ದಾರೆ. ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಏಜು 18 ಇಯರ್ಸ್ ಇದೆ ಆ್ಯಸ್ ಆನ್ 1/1/2022. ಇಟ್ ಈಸ್ ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಲೇಟರ್ ದ್ಯಾನ್ 1/1/2004, ಅಂದರೆ 18 ವರ್ಷ 1/1/2022ಕ್ಕೆ 18 ವರ್ಷ ಆಗಿರಬೇಕು. ಅವರು 1/1/2004 ನಂತರ ಜನಿಸಿರಬಾರದು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡೋದಾದರೆ 27 ಇಯರ್ಸ್ ಆ್ಯಸ್ ಆನ್ 1/1/2022, ನಾಟ್ ಬಿಫೋರ್ 2/1/1995, ಅಂದರೆ 2/1/1995ಕ್ಕಿಂತ ಮುಂಚೆ ಜನಿಸಿದ್ದರೆ ಅದು ಎಲಿಜಿಬಲ್ ಆಗೋದಿಲ್ಲ. ಮ್ಯಾಕ್ಸಿಮಮ್ 27 ಇಯರ್ಸು, ಇದು ಕಾಮನ್ ಆಗಿ ನೋಡೋದಾದರೆ. ಹಾಗೆಯೇ ರಿಲ್ಯಾಕ್ಸೇಷನ್ ಇದೆ, ಅದು ಯಾವ ಥರ ಇದೆ ಅಂತ ನೋಡೋದಾದರೆ SC/ST ಕ್ಯಾಂಡಿಡೇಟ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ, ಅಪ್ ಟು 32 ಇಯರ್ಸ್ವರೆಗೂ ಅವರು ಎಕ್ಸಾಮ್ ಬರೀಬೋದು. OBC ಕ್ಯಾಂಡಿಡೇಟ್ ಆದರೆ 3 ಇಯರ್ಸು ರಿಲ್ಯಾಕ್ಸೇಷನ್ನು, ಅಪ್ ಟು 30 ಇಯರ್ಸ್ವರೆಗೂ ಅವರು ಎಲಿಜಿಬಲ್ ಬರೀಬೋದು. ಇದರಲ್ಲಿ ಪರ್ಸನ್ ವಿತ್ ಡಿಸೆಬಿಲಿಟಿ PWD ಅಂದರೆ ಅದರಲ್ಲಿ UR ಕ್ಯಾಂಡಿಡೇಟ್ ಇದ್ದರೆ 10 ಇಯರ್ಸು ಅಪ್ ಟು 37 ಇಯರ್ಸ್ವರೆಗೂ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇದೆ.
PWD ಅದರಲ್ಲಿ OBC 13 ಇಯರ್ಸು ಅಂದರೆ 40 ಇಯರ್ಸ್ವರೆಗೂ ಅವರು ಬರಲಿಕ್ಕೆ ಅವಕಾಶ ಇದೆ. PWD SC ಅಥವಾ ST ಕ್ಯಾಂಡಿಡೇಟ್ ಇದ್ದರೆ 15 ಇಯರ್ಸು ರಿಲ್ಯಾಕ್ಸೇಷನು ಅಂದರೆ 42 ಇಯರ್ಸ್ವರೆಗೂ ಅವ್ರಿಗೆ ಎಲಿಜಿಬಲ್ ಬರಲಿಕ್ಕೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವರು ಅಲ್ಲಿ ಸರ್ವಿಸ್ನಿಂದ ಡಿಸ್ಚಾರ್ಜ್ ಆದ ನಂತರ 3 ಇಯರ್ಸ್ವರೆಗೂ ಟೈಮ್ ಇರುತ್ತೆ. ಪೇ ಸ್ಕೇಲ್ ನೋಡೋದಾದರೆ ಫಾರ್ ದಿ ಪೋಸ್ಟ್ ಲೋವರ್ ಡಿವಿಷನ್ ಕ್ಲರ್ಕ್ LDC ಆರ್ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಇದು ಲೆವೆಲ್ 2ದು ಎಕ್ಸಾಮು, ಇದು ಪೋಸ್ಟು. ಸ್ಯಾಲ್ರಿ ನೋಡೋದಾದರೆ 19,900ರಿಂದ 63,200ವರೆಗೆ. ಪೋಸ್ಟಲ್ ಅಸಿಸ್ಟೆಂಟು, ಸಾರ್ಟಿಂಗ್ ಅಸಿಸ್ಟೆಂಟು, ಇದು ಲೆವೆಲ್ 4ದು ಪೋಸ್ಟು, 25,500ರಿಂದ 81,100ವರೆಗೆ ಇದೆ. ಡಾಟಾ ಎಂಟ್ರಿ ಆಪ್ರೇಟರ್, ಇದು ಲೆವೆಲ್ 4ದು 25,500ರಿಂದ 81,100ವರೆಗೆ ಇದೆ. ಡಾಟಾ ಎಂಟ್ರಿ ಆಪ್ರೇಟರ್ ಲೆವೆಲ್ 5 ಪೋಸ್ಟ್ ನೋಡೋದಾದರೆ 29,200, 29,200ರಿಂದ 92,300ವರೆಗಿದೆ. ಡಾಟಾ ಎಂಟ್ರಿ ಆಪ್ರೇಟರ್ ಇದರಲ್ಲಿ ಗ್ರೇಡ್ A ಪೋಸ್ಟು. ಲೆವೆಲ್ 4 ಪೋಸ್ಟ್ ಇದನ್ನು ನೋಡೋದಾದರೆ 25,500ರಿಂದ 81,100ವರೆಗಿದೆ. ಇನ್ನು ಅಪ್ಲಿಕೇಶನ್ ಫೀ ನಾರ್ಮಲ್ ಆಗಿ 100 ರೂಪೀಸ್ ಇರುತ್ತೆ. ಅದರಲ್ಲಿ ವುಮೆನ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC ಆ್ಯಂಡ್ ST, ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಎಕ್ಸಾಮ್ಟೆಡ್ ಫಾರ್ ಪೇಮೆಂಟ್ ಆಫ್ ಫೀ. ಅಂದರೆ ಮಹಿಳಾ ಅಭ್ಯರ್ಥಿಗಳು, ಹಾಗೆಯೇ ಶೆಡ್ಯೂಲ್ ಕಾಸ್ಟು, ಹಾಗೆ ಶೆಡ್ಯೂಲ್ ಟ್ರೈಬ್ ಮತ್ತು ಅಂಗವಿಕಲರು ಅಥವಾ ಮಾಜಿ ಸೈನಿಕರಿಗೆ ಯಾವುದೇ ತರಹದ ಫೀ ಇರೋದಿಲ್ಲ. ಅಪ್ಲಿಕೇಶನ್ನ ನಾವು ಯಾವ ಥರ ಫಿಲಪ್ ಮಾಡ್ಬೋದು ಅಂದರೆ ಆನ್ಲೈನ್ನಲ್ಲಿ ssc.nic.in ಅಂತ ವೆಬ್ಸೈಟ್ನಲ್ಲಿ ನಾವು ಅಪ್ಲಿಕೇಶನ್ನ ಫಿಲಪ್ ಮಾಡ್ಬೋದಾಗಿದೆ. ಇನ್ನು ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಯಾವುದ್ಯಾವುದು ಇದೆ ಅಂದರೆ ಒಂದನೇದಾಗಿ ಬೆಳಗಾಂ ಇದೆ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಟೋಟಲ್ 8 ಸೆಂಟರ್ನ ಇದೆ ಕರ್ನಾಟಕದಲ್ಲಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ್ಯಾವ ಥರ ನಡೀತೆ ಅಂದರೆ ಟೈರ್ 1, ಟೈರ್ 2, ಟೈರ್ 3 ಅಂತ ಇರುತ್ತೆ. ಟೈರ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಇದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಕ್ವಶನ್ನು. ಸೆಕೆಂಡ್ 1 ಡಿಸ್ಕ್ರಿಪ್ಟಿವ್ ಪೇಪರು, ಪೆನ್ ಆ್ಯಂಡ್ ಪೇಪರ್, ಅಂದರೆ ಇದು ರೈಟಿಂಗ್ ನಾವು ಬರೀಬೇಕಾಗುತ್ತೆ ಇಲ್ಲಿ. ಥರ್ಡ್ 1 ಸ್ಕಿಲ್ ಟೆಸ್ಟು, ಹಾಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಟೈರ್ 1 ಎಕ್ಸಾಮಿನೇಷನ್ ಯಾವ ಥರ ಇದೆ ಅಂತ ನೋಡೋದಾದರೆ ಇದರಲ್ಲಿ ಸಬ್ಜೆಕ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಜನರಲ್ ಇಂಟೆಲಿಜೆನ್ಸು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡು, ಜನರಲ್ ಅವೇರ್ನೆಸ್ಸು. ಇದೆಲ್ಲ 25 ಕ್ವಶನ್ಸ್ ಈಚ್ 50 ಮಾರ್ಕ್ಸ್ ಇದೆ. ಅಂದರೆ ಟೋಟಲು 100 ಕ್ವಶನ್ಸು 200 ಮಾರ್ಕ್ಸ್ ಇದೆ. ಒಂದು ಕ್ವಶನ್ಗೆ 2 ಮಾರ್ಕ್ಸು. ನೀವೇನಾದರೂ ತಪ್ಪು ಆನ್ಸರ್ ಮಾಡಿದರೆ 0.5 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದು ಅವಧಿ ನೋಡಿದರೆ 60 ಮಿನಿಟ್ಸ್ ಇದೆ, ಅಂದರೆ 1 hour. ಟೈರ್ 2 ಪೇಪರ್ದು ನೋಡೋಣ. ಟೈರ್ 2 ಪೇಪರ್ ವಿಲ್ ಬಿ ಡಿಸ್ಕ್ರಿಪ್ಟಿವ್ ಪೇಪರ್, ಡ್ಯೂರೇಷನ್ ವಿಲ್ ಬಿ 1 hour, ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸು 33% ಇದೆ. ಅಂದರೆ ಇದು ಪೆನ್ ಆ್ಯಂಡ್ ಪೇಪರ್ ಇರುತ್ತೆ. ಅಂದರೆ ನಾವು ಇದನ್ನು ವಿವರಣಾತ್ಮಕವಾಗಿ ಬರೀಬೇಕಾಗುತ್ತೆ. ಪೇಪರ್ದು 1 hour ಟೈಮ್ ಇರುತ್ತೆ. ಮಿನಿಮಮ್ ನಾವು 33 ಮಾರ್ಕ್ಸು ತೊಗೊಳ್ಬೇಕಾಗುತ್ತೆ ಎಲಿಜಿಬಲ್ ಕ್ವಾಲಿಫೈ ಆಗಲಿಕ್ಕೆ. ಇದು ಪೇಪರ್ ಇಂಗ್ಲೀಷ್ ಹಾಗೂ ಕನ್ನಡ, ಇದು ಹಿಂದಿಗೂ ಇಂಗ್ಲೀಷ್ನಲ್ಲಿ ಇರುತ್ತೆ. ಪಾರ್ಟ್ ಪೇಪರ್ ರಿಟರ್ನ್ ಇನ್ ಹಿಂದಿ ಆ್ಯಂಡ್ ಪಾರ್ಟ್ ಇನ್ ಇಂಗ್ಲೀಷ್ ವಿಲ್ ನಾಟ್ ಬಿ ಅವಾರ್ಡೆಡ್ ಫಾರ್ ಮಾರ್ಕ್ಸ್. ಅಂದರೆ ನಾವು ಸ್ವಲ್ಪ ಹಿಂದಿ ಹಾಗೂ ಸ್ವಲ್ಪ ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಅದು ಯಾವುದೇ ಮಾರ್ಕ್ಸ್ನ ಕೊಡೋದಿಲ್ಲ. ಇದರಲ್ಲಿ ಮೇನ್ ನೋಡೋದಾದರೆ ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗು, ಡಿಸ್ಕ್ರಿಪ್ಟಿವ್, ಈ ಥರ ಎಕ್ಸಾಮಿನೇಷನ್ ನಡೆಯುತ್ತೆ. ನೆಕ್ಸ್ಟ್ ಟೈರ್ 3 ಎಕ್ಸಾಮಿನೇಷನ್ನು ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಅಂತ ಇರುತ್ತೆ. ಇದರಲ್ಲಿ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಸ್ಕಿಲ್ ಟೆಸ್ಟ್ ಕಂಪಲ್ಸರಿ ಇರುತ್ತೆ. ಈಗೇನು DO ಪೋಸ್ಟ್ ಇದೆಯಲ್ಲ, ಅಲ್ಲಿ ಸ್ಕಿಲ್ ಟೆಸ್ಟು ಕಂಪಲ್ಸರಿ ಇದೆ. ಫಾರ್ ದಿ ಪೋಸ್ಟ್ LDC, JSA, PASA ವಿಲ್ ಕಂಡಕ್ಟ್ ಟೈಪಿಂಗ್ ಟೆಸ್ಟು. ಟೈಪಿಂಗ್ ಟೆಸ್ಟ್ ವಿಲ್ ಬಿ ಹಿಂದಿ ಆ್ಯಂಡ್ ಇಂಗ್ಲೀಷ್, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. ದ ಚಾಯ್ಸ್ ಆಫ್ ಟೈಪಿಂಗ್ ಟೆಸ್ಟ್ ಗಿವನ್ ಬೈ ದಿ ಕ್ಯಾಂಡಿಡೇಟ್ ಇನ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಶಾಲ್ ಬಿ ಟ್ರೀಟೆಡ್ ಆಸ್ ಫೈನಲ್. ನಾವು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡುವಾಗ ಟೈಪಿಂಗ್ ಟೆಸ್ಟ್ನ ಯಾವ ಥರ ಅಂದರೆ ಹಿಂದಿಯಲ್ಲ ಅಥವಾ ಇಂಗ್ಲೀಷ್ನಲ್ಲಿ ಅಂತ ಆಪ್ಷನ್ ಇರುತ್ತೆ. ಅದನ್ನು ಏನು ನಾವು ಚಾಯ್ಸ್ ಮಾಡ್ಕೊಂಡಿರ್ತೀವಲ್ಲ ಅದು ಫೈನಲ್ ಆಗುತ್ತೆ. ಫ್ರೆಂಡ್ಸ್, ನಾವು ಇಲ್ಲಿವರೆಗೂ SSC CHSL ಎಕ್ಸಾಮ್ದು ಯಾವ ಥರ ನೋಟಿಫಿಕೇಷನ್ ಇಶ್ಯೂ ಆಗಿದೆ, ಎಕ್ಸಾಮ್ ಡೇಟ್ ಯಾವಾಗಿದೆ, ಏಜ್ ಕ್ವಾಲಿಫಿಕೇಷನ್ ಯಾವುದು, ಹಾಗೆಯೇ ಎಜುಕೇಷನಲ್ ಕ್ವಾಲಿಫಿಕೇಷನ್ ಯಾವ ಥರ ಇದೆ, ಸ್ಯಾಲ್ರಿ ಯಾವ ಥರ ಇದೆ, ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅನ್ನೋದನ್ನು ನೋಡಿದೆವು. ನಾನು ಹೇಳಿರೋ ಮಾಹಿತಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.
ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್.